ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಾನು ಅದಕ್ಕೆ ಈಗ ಅಷ್ಟು ದೂರಲಾದರೂ ಬಂದಿದ್ದೀನಿ. ಮತ್ತು ಇಲ್ಲೊಂದು ಗಿಡ ನೋಡಿ, ತುಂಬ ವೈರಸ್ ಅಟ್ಯಾಕ್ ಆಗೈತಿ ಇದಕ್ಕೆ. ಇಲ್ಲಿ ಎಲೆಗಳೆಲ್ಲ ಇಲ್ಲಿ ಹೇಳ್ತವೆ ನೋಡಿ, ಇದು ಸುಳಿ ಎಲೆ ಎಷ್ಟು ಬಿಚ್ಕೊಂಡತ್ತೆ. ಹಾಂ, ಇಲ್ಲಿ ಖುಷಿ ಆಗ್ತತ್ತ ನಿಮಗೆ ನೋಡಿ, ಇಲ್ಲಿ ಸುಳಿ ಎಲೆಯಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬಿಚ್ಕೊಂಡತ್ತೆ. ಮತ್ತು ಇದು ಬಿಫೋರ್ ಸ್ಟೇಜ್, ಇದು ರೋಗ ಬರೋದಕ್ಕಿಂತನೇ ಮೊದಲು. ಇದು ರೋಗ ಬಂದ ಮೇಲೆ ಸಿಂಪಡಣೆ ಮಾಡಿದ್ರೆ ಇದು ನೋಡಿ ಎಷ್ಟು ಕ್ಯೂರ್ ಆಗೈತೆ. ಅಲ್ಲಿಗೆ ಅರ್ಥ ಇನ್ನೊಂದ್ಸತಿ ಔಷಧಿ ನೀವು ಕೊಟ್ಬಿಟ್ರೆ ಈ ಎಲೆ ನಿಧಾನವಾಗಿ ತಗೊಳ್ಳಿ, ನಮಗೆ ಬೇಡ ಅನ್ನೋ ಬೇಜಾರಿಲ್ಲ. ಈ ಲೇಯರ್ ಹಿಂಗೆ ಬಂದ್ಬಿಡ್ತು ಅಂತ ಅಂದರೆ ಅದು ಕಂಪ್ಲೀಟಾಗಿ ಈ ಗಿಡ ಬದುಕ್ತತೆ. ಮತ್ತು ಈ ರೋಗ ವೈರಸ್ ಅಂದರೆ ರಿಂಗ್ ಸ್ಪಾಟ್ ವೈರಸ್ ಅಂತ ಕರೀತಾರೆ. ಈ ರೋಗ ಎಲೆ, ಈ ಕಾಂಡ, ಇದ್ರ ಮೇಲೆ ಕಾಯಿಗಳ ಮೇಲೆ ಎಲ್ಲದ್ರ ಮೇಲೂ ಪರಿಣಾಮ ಬೀರ್ತದೆ. ಇದ್ರ ಮೇಲೆ ಬಿದ್ದರೆ ಇದು ಇನ್ನೊಂದು ಹಂತ ಏನಾಗ್ತಂದ್ರೆ ಚುಕ್ಕೆ ಚರ ಆಗ್ತತಿದು. ಚುಕ್ಕೆ ಅಂತಂದ್ರೆ ಈ ಕಾಯಿಗಳು ನಡೆಯಲ್ಲ ಮಾರ್ಕೆಟಲ್ಲಿ, ನಿಮಗೆ ಡಿಮ್ಯಾಂಡ್ ಲೋ ಕ್ವಾಲಿಟಿ ಆಗ್ಬಿಡ್ತತೆ. ನೆಕ್ಸ್ಟ್ ಇಷ್ಟು ನೋಡಿದೆ, ಮ್ಯೂಟ್ ಮಾಡು. ಏನು ಔಷಧಿ ಹೊಡೆದೇವು ಅಂತ ದುರ್ಲಿಂದ ತಗ ನನಗೆ ನೋಡಿ ರೈತ ಬಾಂಧವರೇ, ನಾವು ಕೊಟ್ಟಿರೋ ಔಷಧಿಗಳು ಎಷ್ಟು 30 ಡ್ರಮ್ ಅಲ್ಲ, 30 ಡ್ರಮ್ಮು ಅಂದರೆ 1 ಡ್ರಮ್ 200 ಲೀಟ್ರ್ ನೀರಿಗೆ ನಾನು ಕಾಂಬಿನೇಷನ್ ಮಾಡಿ ಸೆಟ್ ಮಾಡಿಕೊಟ್ಟಿದ್ದೆ. ಇವೆಲ್ಲ ಇಲ್ಲೇ ಬಿದ್ದು ಕಣ್ಣಿಗೆ ಕಾಣ್ತದೆ. ಓಕೆ, ನಾನು ಕಂಪ್ನಿ ಹೇಳಲ್ಲಪ್ಪ. ಕಂಪ್ನಿ ಹೇಳಿದ್ರೆ ನಾನು ಟೆಕ್ನಿಕಲ್ ಆ್ಯಂಡ್ ಕಂಪ್ನಿ ಹೇಳಿಬಿಟ್ರೆ ನನಗೆ ನಾನು ಅವಮರ್ಯಾದೆ ಮಾಡ್ಕೊಂಡಂಗೆ ನಾನು ಹೇಳಲ್ಲ. ಆದರೆ ಟೆಕ್ನಿಕಲ್ ಮಾತ್ರ ಹೇಳ್ತೀನಿ, ಫಾಲೋ ಮಾಡಿ. ರೈತ ಬಾಂಧವರೇ, ಅದು ನಾನು ಅಲ್ಲಿ ತೋರಿಸಿದ್ದು ರಿಂಗ್ ಸ್ಪಾಟ್ ವೈರಸ್ ಡಿಸೀಸು, ಅಂದರೆ ಅದು ರಿಂಗಿಂದ. ನೆಕ್ಸ್ಟ್ ಇದು ಎಲ್ಲೋ ಮೊಸಾಯಿಕ್ ವೈರಸ್ ಅಂತಾರಲ್ಲ, ಅದು ಎಲ್ಲೋ, ಯಾಕಂದರೆ ಹಳದಿ ಕಲರ್ ಆಗೈತಿ, ಇದು ಎಲ್ಲೋ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಈ ರೀತಿ ಹಳದಿ ಕಲರ್ ಆಗಿರ್ತಕ್ಕಂತಹ ಪ್ರಭೇದದಲ್ಲಿ ಅಥವಾ ಈ ಪಪ್ಪಾಯದಲ್ಲಿ ತುಂಬ ಕಡಿಮೆ ಇದು. ರಿಂಗ್ ಸ್ಪಾಟ್ ವೈರಸ್ ಭಾಳ, ಅದು ಕಾಮನ್ನಾಗಿ ಎಲ್ಲ ಕಡೆ ಇರ್ತದೆ. ಈ ರೀತಿ ಕಡಿಮೆ ಇದೆ, ಇದು ವೈರಸ್ಸೇ, ಇದು ಅದೇ ರೀತಿಯೇ ಇರೋದು. ಬಟ್ ನೋಡಿ ಇದ್ರದ್ದಷ್ಟು ರಿಸಲ್ಟ್ ಇದಕ್ಕೆ ಸಾಕಾಗಿಲ್ಲ. ಬಟ್ ಇದೆಲ್ಲ ಬಿಚ್ಕೊಂಡತ್ತೆ. ಬಟ್ ಇನ್ನೂ ಹಸಿರಾಗಬೇಕಿದು, ಇದು ಹಸಿರು ಆಗ್ಬೇಕು. ಆಮೇಲೆ ನಾನು ಹೇಳೋದು, ಆ ರಿಂಗ್ ಸ್ಪಾಟ್ ಬಂದದ್ದು ಒಳ್ಳೆ ರಿಸಲ್ಟ್ ಬಂದಿದೆ ಸರ್, ನೀವು ಈ ವಿಡಿಯೋದ ತೋರಿಸ್ತಿದ್ರಿ, ಇದು ಯಾಕೆ ರಿಸಲ್ಟ್ ಬಂದಿಲ್ಲ ಹೇಳ್ತೀನಿ ವೈಜ್ಞಾನಿಕ ಕಾರಣ. ಮುಂದೆ ಬಟ್ ಅವೇ ರೋಗ ನಾನು ಹೇಳಿದ್ದಲ್ಲ. ನೋಡಿ 16 ಎಕರೆ ಬೌಂಡ್ರಿಯಲ್ಲಿ ಇವ್ರು ಹೇಳಿದ್ರು ಹನುಮಂತಪ್ಪ ಇದು ಚೆನ್ನಾಗೈತೆ ನಮಗೆ ಅಂತ. ಆ ಕಡೆದು ಹಿಂದ್ಗಡೆದು ಅಷ್ಟೊಂದು ಸರಿಯಿಲ್ಲ, ರೋಗಗಳು ಭಾಳ ಇದಾವೆ ಅದ್ರಾಗ. ಯಾಕೆ ಹಂಗೆ ಆಗೈತೆ ಅಂದರೆ ವೈಜ್ಞಾನಿಕ ಕಾರಣ. ಈ ಕಡೆ ಹಿಡಿ ನೋಡ, ಆಯ್ತಾ, ಒಂದು ರೌಂಡ್ ತರ್ಸ್ಬೇಕು, ನಾನು ತಿರ್ಸ್ಬಿಡ್ಬೇಕು ನೀಟಾಗಿ ಹಂಗೆ. ಹಾಂ ನೋಡಿ, ಈ ಕಡೆ ಹಿಡಿ. ಯಾಕೆ ಕಾರಣ ಅಂದರೆ ಈ ಭೂಮಿ ಏನೈತೆ ಅಂದರೆ ಹಿಂಗೈತಿ. ಈಗ ನಾವು ಈ ಕೆಳ ಹಂತದ ಭಾಗದಲ್ಲಿದ್ದೇವೆ. ಮಣ್ಣಿನ ಸವಕಳಿ ಆದಾಗ ಈ ಮೇಲ್ಪದರದ ಮಣ್ಣು ಏನಿರ್ತಲ್ಲ, ಇದು 3 ಇಂದ 4 ಇಂಚ್ ಮಣ್ಣು ಚೆನ್ನಾಗಿ ಮಣ್ಣಿನ ತೇಲ್ಕೊಂಬಂದು ಇಲ್ಲಿ ನಿರ್ಕೊಂಡಿರ್ತದೆ. ಅಂದರೆ ಅದರ ಅರ್ಥ ಏನು ಅಂದರೆ ಇದರಲ್ಲಿ ಫುಡ್ ಭಾಳ ಚೆನ್ನಾಗೈತಿ, ಇದು ಮಣ್ಣು ಒಳ್ಳೆ ಫಲವತ್ತತೆ ಐತಿ ಅಂತ ಅರ್ಥ. ಪಪ್ಪಾಯಿಗೆ ಮೇನ್ ಬೇಕಾಗಿದ್ದೆ ವೈರಸ್ ಮುಕ್ತವಾಗಿ ನಾವು ಬೆಳಿಬೇಕಂತ ಅಂದರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟ್ ಭಾರಿ ಇಂಪಾರ್ಟೆಂಟು. ತಾಕತ್ತಿರೋ ನೆಲಗಳೇ ಅದಕ್ಕೆ ಬೇಕು. ಆಮೇಲೆ ಕಸ ಕಡ್ಡಿಗಳು ಇರಬಾರ್ದು. ಕಸ ಇತ್ತು ಅಂತಂದರೆ ರಸ ಹೀರ ಕೀಟಗಳು ಏನಾಗ್ತವೆ, ಕೂತ್ಕೊಳ್ತವೆ, ರಸ ಹೀರ್ತವೆ. ನೀರ್ಲಾಗಿ ಚುಚ್ಚಿದಾಗ ಅದು ವೈರಸ್ಸು ನ್ಯಾಚುರಲಾಗಿ ಬರ್ತದೆ. ಬಟ್ ನ್ಯಾಚುರಲಾಗಿ ಯಾವ ರೀಸನಿಂದನೇ ಬರಲಿ, ಒಂದು ನೆಲದಿಂದ ಬರಲಿ, ಇನ್ನೊಂದು ಕೀಟದಿಂದ ಬರಲಿ, ಆ ನ್ಯೂಟ್ರಿಷನ್ ಪ್ರಾಬ್ಲಮ್ ಯಾವುದರಿಂದನೂ ಬಂದರೂ ಕೂಡ ಆ ಗಿಡಕ್ಕೆ ನ್ಯೂಟ್ರಿಯೆಂಟ್ಸ್ ಅಂದರೆ ಏನು, ಜಿಂಕು, ಬೋರಾನ್, ಐರನ್, ಮ್ಯಾಂಗನೀಸು, ಮತ್ತು ನೀವೇನು NPK ಗೊಬ್ಬರ ಅಂತ ಹೇಳ್ತಿರಲ್ಲ, ಇವನ್ನೆಲ್ಲ ಕರೆಕ್ಟಾಗಿ ಫೀಡ್ ಮಾಡಿದರೆ ರೆಸಿಸ್ಟೆನ್ಸ್ ಪವರ್ ಡೆವಲಪ್ಮೆಂಟ್ ಆಗ್ತತಿ, ಇಮ್ಯುನಿಟಿ ಪವರ್ ಡೆವಲಪ್ಮೆಂಟ್ ಆಗ್ತತಿ. ಅವಾಗ ಏನಾಗ್ತದೆ ಅಂದರೆ ಈ ಗಿಡ ಚೆನ್ನಾಗಿ ತುತ್ತಾಗಿ ಅದು ರೋಗಕ್ಕೆ ತುತ್ತಾಗಲ್ಲ, ತಿಳ್ಕೊಬೇಕು. ಇದೇ ರೈತ ಬಾಂಧವರೇ, ಇಡೀ ಪ್ರಪಂಚದಲ್ಲಿ ಯಾರಾದರೂ ಪಪ್ಪಾಯ ಬೆಳೀರಿ, ನಾನು 100% ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂತ ಅಂದರೆ ಒಬ್ಬರು ಪೀಯೂಷ್ ಗೋಯಲ್ ಅಂದ್ಕೊಂಡು, ಜಿತೇಂದ್ರ ಗೋಯಲ್ ಅಂತ ಪಂಜಾಬ್ ಹಾರ್ಟಿಕಲ್ಚರಿಸ್ಟ್ ಅವರು ನನ್ನ ಫೇಸ್ಬುಕ್ಕನ್ನು ನೋಡಿ ನೀವು ಫಾರ್ಮರ ಅಥವಾ ಸ್ಪೆಷಲಿಸ್ಟ್ ಅಂತ ಒಂದು ಮೆಸೇಜ್ ಮಾಡಿದ್ರು ನನಗೆ. ಅವರು ಹಾರ್ಟಿಕಲ್ಚರಿಸ್ಟ್, ಅವರು ಅಂದರೆ ತೋಟಗಾರಿಕಾ ತಜ್ಞ. ಅವರು 2 ವರ್ಷ ಈ ಪಪ್ಪಾಯದ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅವರು ನನಗೆ ಮೆಸೇಜ್ ಬರೆದು ಹಾಕಿದ್ದು ಏನು ಹಾಕಿದ್ರು ಅಂತ ಅಂದರೆ, ಮಂಜುನಾಥ್ ಅವರೇ, ನಾವು ನ್ಯೂಟ್ರಿಯೆಂಟ್ಸನ್ನು ಚೆನ್ನಾಗಿ ಫೀಡ್ ಮಾಡಿದರೆ ಅದಕ್ಕೆ ಇಮ್ಯುನಿಟಿ ಪವರ್ ಬರ್ತೈತೆ. ಮೇನ್ ನ್ಯೂಟ್ರಿಷನ್ ಪ್ರೋಗ್ರಾಮು ನಾನು ಏನು ಹೇಳಿದ ಆಹಾರಗಳು ಅವ್ನು ಚೆನ್ನಾಗಿ ಸಮತೋಲನ ಕೊಟ್ಟುಬಿಟ್ರೆ ನೀವು ಇದಕ್ಕೆ ರೋಗನೇ ಬರಲ್ಲ. ನಾನು ಸರ್ಚ್ ಮಾಡಿದ್ದೀನಿ, 2 ವರ್ಷ ಅದಕ್ಕೆ ಅಧ್ಯಯನ ಮಾಡಿದ್ದೀನಿ ಅಂದರು, ನನ್ನ ಜೊತೆ ಚರ್ಚೆ ಮಾಡಿದ್ದು. ಮತ್ತು ನಾನು ಮಾಡ್ತಾ ಇರೋದಾದರೂ ಅದನ್ನೇ ನ್ಯೂಟ್ರಿಷನ್ ಏನೈತಿ ಕರೆಕ್ಟಾಗಿ ಕೊಡ್ತೀನಿ. ಬಟ್ ನಾನು ಹನುಮಂತಪ್ಪರ ಹೇಳ್ತೀನಿ, 2019ರಿಂದ ನಾನು ಏನು ಫೀಲ್ಡ್ಗಳು ನೋಡ್ತಾ ಇದ್ದೀನಿ, ನಾನು ಇದ್ರ ಮೇಲೆ ರಿಸರ್ಚ್ ಮಾಡಿಲ್ಲಪ್ಪ. ಯಾಕೆ ಮಾಡಿಲ್ಲ ಅಂತ ಕೇಳಿ ನನಗೆ ಒಬ್ಬರೇ ಕಸ್ಟಮರ್ ಇಲ್ಲ. ಪಪ್ಪಾಯಿದಾರು ಬರ್ತಾರೆ, ಅಡಿಕೆಯವ್ರು ಬರ್ತಾರೆ, ಶುಂಠಿಯವ್ರು ಬರ್ತಾರೆ, ಕರಿಬೇವು ಸೊಪ್ಪು ಬೆಳೆಯೋನು ಬರ್ತಾನೆ, ಕೊತ್ತಂಬರಿ ಸೊಪ್ಪು ಬೆಳೆಯೋನು ಬರ್ತಾನೆ,
ನಾನು ಔಷಧಿ ಅಂಗಡಿ ಆಗಿದ್ದಕ್ಕೆ ಎಲ್ಲರೂ ಬರ್ತಾರೆ. ನಾನು ಅವಾಗ ಏನು ಮಾಡ್ತೀನಿ ಅಂತಂದರೆ ಇದ್ರ ಡೆಪ್ತಾಗಿ ಹೋಗಕ್ಕೆ ಹೋಗಲ್ಲ. ಅದೇನು ಕಾಯಿಲೆ ಬಂದೈತಿ ಅದನ್ನ ಸರಿ ಮಾಡ್ಕೊಡೋದು ಅಷ್ಟೇ ನನ್ನ ಜವಾಬ್ದಾರಿ. ನಾನು ಡೆಪ್ತಾಗಿ ತಗೊಂಡು ರೈತರಿಗೆ ನಿನ್ನ ಸಮಸ್ಯೆ ಬಂದೈತೆ ಅದನ್ನ ಸರಿ ಮಾಡ್ಕೊಡೋ ನಾಲೆಡ್ಜ್ ನಂಗಿದ್ರೆ ಸಾಕು. ಬಟ್ ಅವ್ರು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಆ ರೀತಿ ಹೇಳಿದಾಗ ಏನಂತಂದರೆ, ಇವರು ಕರೆಕ್ಟಾಗಿ 2 ವರ್ಷ ರಿಸರ್ಚ್ ಮಾಡಿದ್ದಾರೆ, ಇಮ್ಯುನಿಟಿ ಪವರನ್ನು ಬಿಲ್ಡ್ ಮಾಡಿದ್ದಾರೆ. ಕೊರೋನಾದಲ್ಲಿ ಭಾಳ ಜನರಿಗೆ ರೋಗ ಬಂದು ಹೋಗ್ಬಿಡ್ತು. ಯಾಕೆ ಅಂತ ಅಂದರೆ ಯಾರು ಇಮ್ಯುನಿಟಿ ಪವರ್ ಕಡಿಮೆ ಇತ್ತು ಬೇಗ ಅಟ್ಯಾಕ್ ಆದ್ರೆ ಅವ್ರು ಹೋದ್ರು, ಯಾರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇತ್ತು ಅವರು ಉಳ್ಕೊಂಡ್ರು. ಸೊ ಇವು ಅಷ್ಟೇ, ರೆಸಿಸ್ಟೆನ್ಸ್ ಯಾವುದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೋ ಅದಕ್ಕೆ ಏನೂ ರೋಗ ಬರಲ್ಲ. ಇದೇ ಅದ್ರ ಕೀ ಪಾಯಿಂಟ್, ಗೊತ್ತಾಯ್ತಾ? ಆಹಾರವನ್ನು ನಾವೇನು ಮಾಡಬೇಕು ಅಂದರೆ ಚೆನ್ನಾಗಿ ಕೊಡಬೇಕು. ನೆಕ್ಸ್ಟ್ ನಾವೇನು ಮಾಡ್ತೀವಿ ಈಗ, ಈ ಹಟ್ಟಿ ಗೊಬ್ಬರಗಳನ್ನು ಭಾಳಷ್ಟು ಜನಗಳು ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. ನಾನು ಅದನ್ನೇ ಹೇಳ್ತೀನಪ್ಪ. ನನಗೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಫೀಲ್ಡಲ್ಲಿ ಇರೋದ್ರಿಂದ ಎಲ್ಲ ಬೆಳೆಗಳು ನೋಡೋದ್ರಿಂದ ನಾಲೆಡ್ಜ್ ಏನು ಸರ್ವೈವಲ್ ಅದು. ಈಗ ನಾವು ಯೂರಿಯಾ ಗೊಬ್ಬರ ಆಗಲಿ DAP ಗೊಬ್ಬರ ಆಗಲಿ ಒಂದೇ ಬೆಳೆಗೆ ಅಂತ ನಾವು ಪರ್ಟಿಕ್ಯುಲರ್ ಆಗಲ್ಲ, ಎಲ್ಲ ಬೆಳೆಗಳಿಗೂ ಯೂಸ್ ಮಾಡ್ತೀವಿ ನಾವು ಅಲ್ವಾ. ಆ ಬೆಳೆಗಳಿಗೆ ಯೂಸ್ ಮಾಡ್ತೀವಿ ಅಂದ್ರೆ ಈ ಕಡೆ ಕಾಣುತ್ತೆ ಬಿಡೋದಾಗ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ ಮತ್ತು ನ್ಯೂಟ್ರಿಯೆಂಟ್ಸ್ ಅದನ್ನೇ ಭಾರಿ ಇಂಪಾರ್ಟೆಂಟ್ ಅಲ್ಲ. ಹಟ್ಟಿ ಗೊಬ್ಬರಗಳನ್ನು ಭಾಳ ಕೊಡ್ತೀವಿ ರೈತರು. ಯಾವುದಕ್ಕೆ ಕುರಿ ಗೊಬ್ಬರ ಹಟ್ಟಿ ಗೊಬ್ಬರ ಅಂತ ಅವಶ್ಯಕತೆ ಅನುಗುಣವಾಗಿ ಕೊಡ್ರಪ್ಪ. ಇಲ್ಲೂ ಅಷ್ಟೇ ಸಾರಜನಕ ಜಾಸ್ತಿ ಆಯಿತು ಅಂತಂದರೆ ವಾತಾವರಣದಲ್ಲೂ ಇರ್ತತೆ, ಗಿಡ ಗಂಟೆಗಳು ಗಳಿತಾವಲ್ಲ ಅದರಲ್ಲಿ ಇರ್ತತೆ. ನೀವು ಕೃತಕವಾಗಿ DAP ಗೊಬ್ಬರಗಳನ್ನಾಗಲಿ ಅಥವಾ ಏನು NPK ಗೊಬ್ಬರಗಳನ್ನು ಫೀಡ್ ಮಾಡ್ತೀರಿ ಅದ್ರಾಗೂ ಇರ್ತದೆ. ಹಟ್ಟಿ ಗೊಬ್ಬರ, ಕುರಿ ಗೊಬ್ಬರ ಅದರಲ್ಲೂ ಇರ್ತದೆ. ಕೋಳಿ ಗೊಬ್ಬರ ತಗೊಂಡ್ರೆ ಎಲ್ಲ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ರಾಸಾಯನಿಕ ಗೊಬ್ಬರಗಳಲ್ಲಿ ಯೂರಿಯಾ ಜಾಸ್ತಿ ಆಗ್ತದೆ. ಯೂರಿಯಾ ಜಾಸ್ತಿ ಆಗ್ತಂದ್ರೆ ಕಡು ನೀಲಿ ಹಸರಿ ಬಂದ್ಬಿಡ್ತಾವೆ. ಇದು ಹನುಮಂತಣ್ಣ ಇದು ಕರೆಕ್ಟ್ ಐತಿ. ಇದು ಇನ್ನೂ ಭಾಳ ಹಸಿರು ಬಂದ್ಬಿಡ್ತದೆ. ಹಸಿರು ಬಂದಾಗ ಏನಾಗ್ತೈತಿ ಅಂತ ಅಂದರೆ ಇದು ಬೇರೆ ಆಹಾರ ತಗೊಳ್ಳೋದನ್ನ ಸ್ಟ್ರಕ್ ಮಾಡ್ತೈತಿ, ಕಡಿಮೆ ಮಾಡ್ತೈತಿ. ಆವಾಗ ಇದೇನು ಮಾಡ್ತೈತಿ, ರೋಗಕ್ಕೆ ಭಾಳ ಬೇಗ ತುತ್ತಾಗ್ತವೆ. ಎಲ್ಲ ಗಿಡ ಅಷ್ಟೇ, ಅತಿ ಆದರೆ ಅಮೃತವು ವಿಷ ಇದ್ದಂಗೆ. ಇದ್ರ ಕನ್ಕ್ಲೂಷನ್ನು ನಾನು ನಿಮಗೆ ಹೇಳಿದೆ. ಮೀಟ್ ಮಾಡ್ತೀಯಾ? ನಾನಿಲ್ಲಿ ಹೇಳ್ತೀನಿ. ಇದೇನೋ ರಿಂಗ್ ಸ್ಪಾಟ್ ವೈರಸ್ ಡಿಸೀಸ್ ಅಂತ ಕೇಳಿದೆ ನಾನು. ಇವರು ನನಗೆ ಫೋಟೋ ತೆಗೆದು ಹಾಕಿದ್ರು. ಹೌದಾ ಅಂತಣ್ಣ? ಇವನ್ನೇ ತೆಗೆದು ಹಾಕಿದ್ದಲ್ಲ, ಹಳದಿ ಕಲರ್ ಫೋಟೋ ಹಾಕಿಲ್ಲ, ಇವನು ಹಾಕಿದ್ರೆ. ನಾನು ಇದನ್ನೇ ತಲೆಗಿಟ್ಕೊಂಡು ಇದಕ್ಕೆ ತಕ್ಕಂತೆನೇ ಔಷಧಿ ಕಾಂಬಿನೇಷನ್ ಮಾಡಿದ್ದೆ. ಅದಕ್ಕೆ ಇದ್ರ ತಕ್ಕಂತೆನೇ ಕರೆಕ್ಟಾಗಿ ರಿಸಲ್ಟ್ ಬಂದಿತ್ತು. ಇಲ್ಲಿ ಕಾಣ್ತದೆ ಹೌದಾ? ಇವೆಲ್ಲ ರೋಗ ಇದ್ದಾವೆ, ಇದು ಮ್ಯಾಲ್ಗಿಡೋದೆಲ್ಲ ರೋಗ ಹರಿದತೆ, ಈ ಸುಳಿಯಾಗೂ ರೋಗ ಇಲ್ಲ. ಇದು ಸ್ವಲ್ಪ ಉಳ್ಕೊಂಡು ಇನ್ನೊಂದ್ಸರಿ ಹೊಡಿಬೇಕಂತ ನಾನು ಹೇಳ್ತಾ ಇದ್ದೀನಿ. 100% ಕಣ್ಣು ಮುಚ್ಚಿಕೊಂಡು ತಗೋಬೋದು ನನ್ನ ಹತ್ರ ಔಷಧಿ. ನೀವು ಕೊಡೋ ದುಡ್ಡಿಗೆ ಮೋಸ ಇರಲ್ಲ. ಒಂದು ಮಣ್ಣಿನ ಆರೋಗ್ಯ ಹಾಳಾಗಲ್ಲ, ಗಿಡಗಳ ಆರೋಗ್ಯ ಹಾಳಾಗಲ್ಲ, ಮತ್ತು ನಿಮ್ಮ ಆರೋಗ್ಯನೂ ಹಾಳಾಗಲ್ಲ. ನಾನು 100% ಬರ್ಕೊಡ್ತೀನಿ ಬೇಕಾದ್ರೆ, ಅಷ್ಟು ಗ್ಯಾರಂಟಿ ಹೇಳ್ತೀನಿ ನಾನು, ಆಯಿತಾ? ನೆಕ್ಸ್ಟ್ ಇದು ರೋಗ ಹರಿದೈತಿ. ಈಗ ನಾವು ನೋಡ್ಕೊಂತ ಬಂದಿವಿ. ಆದರೆ ಎಲ್ಲೋ ಮೊಸಾಯಿಕ್ ವೈರಸ್ ಅಟ್ಯಾಕ್ ಆಗಿದ್ದು ಯಾಕೆ ಹರಿದಿಲ್ಲ ಅಲ್ಲೇ ನೋಡಿ ಹೇಳ್ತಾನೆ ಬರ್ರಿ. ಇಲ್ಲಿವರೆಗೂ ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಬರ್ಬೇಕಮ್ಮ. ಇದು ಅಂಟಂಟ್ ಥರ ಕಾಣ್ತದ, ಇಲ್ಲಾಂದ್ರೆ ಹತ್ತಿರ ಬಂದ್ಬಿಡು. ಅದು ಅಂಟಂಟ್ ಕಾಣ್ತದ. ಇದ್ರಾಗ ವೈಟ್ ಡ್ರಾಪ್ಸ್ ಸಣ್ಣಕ್ಕಿರೋದು ಬರಲ್ಲ ಅಂದ್ರೆ ಹತ್ತಿರ ಬರ್ಬೇಕಾರೆ ನೋಡಿ. ಇದು ವೈಟ್ ಇರೋದು ಹನುಮಂತಣ್ಣ. ಈಗ ಎಲ್ಲಾರ ನೋಡಿದ್ರೆ ಇಲ್ಲಿವರೆಗೆ ಕಾಣ್ತಾನಪ್ಪ. ಇದು ನಾವು ಇಲ್ಲಿವರೆಗೆ ನೋಡ್ಕೊ ಬಂದೇವಲ್ಲ. ಇದು ಎಲೆ ಚುಚ್ಚಿಂಗ್ ರಸ ಬರ್ತಿರೋದು ಹಾಲು. ಇದೀಗ ಔಷಧಿ ಹೊಡೆದ್ಮೇಲೆ ಬಂದಾಗೈತೆ ನೋಡಿದ್ದು. ಹೌದಾ? ಯಾಕೆ ಹಿಂಗಂದ್ರೆ ಇಲ್ಲಿ ಸಣ್ಣ ಇರುವೆಗಳಾಗಿರ್ಬೋದು, ಸಣ್ಣ ಕೀಟಗಳಾಗಿರ್ಬೋದು, ಏನೋ ನೀರು ಹಾಕಿ ಚುಚ್ತಾವಲ್ಲ, ಇದೇ ವೈರಸ್ ಆಗಿ ಕನ್ವರ್ಟ್ ಆಗ್ತತಿ. ಯಾಕೆ ಅಂದ್ರೆ ಇಲ್ಲಿ ಮರ ಐತೆ ನೋಡಿ. ನೀನು ಔಷಧಿ ಇಲ್ಲಿ ಹೊಡೆದೆ ಮರಕ್ಕೇನು ಹೊಡಿತೀಯ? ಮರಕ್ಕೆ ಹೊಡೆಯೋಕ್ಕಾಗಲ್ಲ ನೋಡೋಣ. ಅದ್ರದ್ದು ಇಲ್ಲಿ ಇಂಜೆಕ್ಟ್ ಆಗೈತೆ ನೋಡಿ. ಇಷ್ಟುವರೆಗೆ ನಾವು ನೋಡಿದೇವಲ್ಲ, ಇದನ್ನ ಇಲ್ಲಿ ಮಾತ್ರ ನೋಡಿ ಹೇಳಿದ್ವಿ. ಇಲ್ಲಿ ಕಣ್ಣಿಗೆ ಕಾಣ್ತು ತೋರಿಸಿ ಹೇಳಿದೀನಪ್ಪ. ಕಸಮುಕ್ತವಾಗಿ ಇಟ್ಕೊಳ್ಬೇಕು. ಮೇನ್ ಕೀ ಪಾಯಿಂಟೇ ಪಪ್ಪಾಯ ಬೆಳಿತಾನಂದ್ರೆ ಈ ಪಪ್ಪಾಯ ಪ್ಲಾಂಟ್ ಬಿಟ್ಟರೆ ಬೇರೆ ಪ್ಲಾಂಟ್ ಯಾವತ್ತೂ ಇರಬಾರ್ದು. ಅದೇ ಇದ್ರ ಮೇನ್ ಕೀ ಪಾಯಿಂಟ್. ಮತ್ತು ನ್ಯೂಟ್ರಿಷನ್ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಇದಕ್ಕೆ ವೈರಸ್ಸೇ ಬರೋಲ್ಲ. ಇಡೀ ಹೊಲ ಅಡ್ಡಾಡ್ಕೊಂಡು ಮತ್ತು ಇಲ್ಲಿಗೆ ಬಂದೇನೆ. ಈಗ ಹೇಳ್ತೀನಿ ನಾನು, ಇದು ಎಲ್ಲೋ ಮೊಸಾಯಿಕ್ ವೈರಸ್ ಅಲ್ಲ. ಇದು ಯಾಕೆ ನಿಮ್ದು ರಿಸಲ್ಟ್ ಬಂದಿಲ್ಲ ಅಂತ ನೀವು ನೋಡಿದ್ರೆ ನಾನು ಕೇಳಿದರೆ, ನನಗೆ ಫೋಟೋ ಈ ಥರದ್ದು ಹಾಕಿದ್ದಿಲ್ಲ. ಹಾಕಿದ್ರೆ ಈ ಥರದ್ದು ಹಾಕಿಲ್ಲ. ಇಲ್ಲೇ ಅದರ ಕ್ಯಾಂಡಿಡೇಟ್ ಹಾಕಿದಾರೆ, ಈ ಥರದ್ದು ಹಾಕಿಲ್ಲ. ನಂಗೆ ಈ ಥರದ್ದು ಏನಾದರೂ ಹಾಕಿದರೆ ನಾನು ನ್ಯೂಟ್ರಿಷನ್ ಪ್ರೋಗ್ರಾಮ್ ಇತ್ತಲ್ಲ, ನ್ಯೂಟ್ರಿಷನ್ ಏನು ಕೊಡಬೇಕಲ್ಲ, ಅದೇನು ಫುಡ್ಡು, ಆ ಫುಡ್ಡನ್ನು ಇದಕ್ಕೆ ತಕ್ಕಂತಲೇ ಕಾಂಬಿನೇಷನ್ ಮಾಡಿ ಸೆಟ್ ಮಾಡಿಕೊಡ್ತಿದ್ದೆ. ಆವಾಗ ಇದು ಸರಿ ಹೋಗೋದು. ನಾನು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಬಂದಿರಲ್ಲ, ಆ ಕಂಪ್ನಿ ತಗೊಳ್ಳಿ ಈ ಕಂಪ್ನಿ ತಗೊಂತ ಹೇಳಿಲ್ಲ. ಟೆಕ್ನಿಕಲ್ ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಅವೇ ರೀ, NPK, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಜಿಂಕು, ಬೋರಾನ್, ಐರನ್, ಮ್ಯಾಂಗನೀಸು, ಮೊಲಿಬಿಡಮ್, ಕಾಪರು, ಇಂಥವುಗಳನ್ನು ನಾವು ಕರೆಕ್ಟಾಗಿ ಕಾಂಬಿನೇಷನ್ ಮಾಡಿಕೊಡ್ಬೇಕು. ಸರ್ ಅವುಗಳು ಪ್ರಮಾಣನೂ ನೀವು ಹೇಳ್ರಿ ಅಂತಂದರೆ ನಾನು ಹೇಳಿಬಿಟ್ಟೆ ಅಂತ ಅಂದರೆ ಓವರ್ ಏನಾದರೂ ಒಬ್ಬನಿಗೆ ಇದಿಷ್ಟು ಬೇಕಾಗಿರುತ್ತೆ ಅಷ್ಟಾಗ ನೋಡಿತಾನೆ ಸರಿ ಆಗ್ಬೋದು, ಇನ್ನೊಬ್ಬಂದು ಓವರ್ ಆಗ್ಬೋದು. ಆದ್ದರಿಂದ ಸೈಡ್ ಎಫೆಕ್ಟ್ ಆಗಿ ಹಾಳಾದಾಗ ನನಗೆ ಮತ್ತೆ ಬೈತೀರಿ. ನಾವು ಬೈಸ್ಕೊಳೋ ಕೆಲಸ ಇಷ್ಟಪಡಲ್ಲ. ನೀವು ಬೇಕಾದ್ರೆ ಏನಾದರೂ ಬೇಕಾಗಿದ್ರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಔಷಧಿ ತಗೊಳ್ಳಿ. ಸರಿ ತಾನು ಅಂತ ಹೇಳೋದು. ನಾನು ನಿನಗೆ ಹೇಳೋದು, ಅವ್ನು ನಿಂದು ಏನೋ ಮಾಡ್ತಿ. 10 ಜನ ಅದೇ ರೀತಿ ಮಾಡಿದಾಗ ಇಬ್ಬರಿಗೆ ಏನಾದರೂ ಸುಟ್ಟೋಗ್ಬಿಡ್ತು ಅಂದರೆ ಓವರ್ ಡೋಸೇಜ್ ಆಗಿ
ಅದಕ್ಕೆ ನೇರ ಹೊಣೆ ನಾನೇ ಹಾಕ್ತೀನಿ. ಯಾಕಂದರೆ ಇದು ಪರ್ಟಿಕ್ಯುಲರ್ ಹಿಂಗೆ ಮಾಡೋಕ್ಕೆ ಬರಲ್ಲ. ಒಂದು ಕಾಂಬಿನೇಷನ್ ಅಂದರೆ ಅದು ವಾಸ್ತುಸ್ಥಿತಿ ನೋಡಿ ಆ ಗಿಡ ತಡ್ಕೊಳ್ತಾ ಇಲ್ಲೋ, ಅದಕ್ಕೆ ಎಷ್ಟು ಡೋಸೇಜ್ ಕೊಡಬೇಕು, ಏನು ಅದ್ರ ವಯಸ್ಸೇನು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು. ಅದಕ್ಕೆ ನೀವು ಯಾವುದೇ ಡಾಕ್ಟ್ರ್ ಹತ್ರ ಹೋದ್ರೆ ಪೇಷಂಟ್ ಮನೆ ಮಲಗಿಸಿ ನಾನು ಆಸ್ಪತ್ರೆಗೆ ಹೋಗಲ್ಲ, ಯಾರೂ ಹೋಗಲ್ಲ, ಪೇಷಂಟ್ ಜೊತೆಗೆ ಹೋಗಿರ್ತೀರಿ. ಯಾಕಂದರೆ ಅವ್ನ ಬಾಡಿ ಹೆಂಗೈತೆ, ಡೋಸೇಜ್ ಏನು ಕೊಡಬೇಕು, ಅವ್ನು ಯಾವ ಕೆಪಾಸಿಟಿ ಐತೆ, ಯಾವ್ದು ಕೊಟ್ಟರೆ ಸರಿ ಹೋಗ್ತೈತೆ ಅನ್ನೋದು ಕಣ್ಣಾರೆ ನೋಡೇ ಕೊಡಬೇಕು. ಇದಕ್ಕೂ ಜೀವ ಐತೆ. ಹಂಗೆ ಮಾಡಿದರೆ ಅವ್ನು ಒಳ್ಳೆ ಡಾಕ್ಟ್ರ್. ಇಲ್ಲ ಅಂದರೆ ಅಲ್ಲೇ ಕುತ್ಕೊಂಡೆಲ್ಲ ಹೇಳ್ತಾನೆ ಅಂದ್ರೆ ಅವ್ನು ಡಾಕ್ಟ್ರ್ ಅಷ್ಟು ಸರಿ ಇಲ್ಲ ಅಂತ ಅರ್ಥ. ಓಕೆ, ಇಷ್ಟು ಮಾಹಿತಿ ಸಿಕ್ತು ಅಂತ ನಾನು ಅನ್ಕೊತೀನಿ. ಎಲ್ಲ ಕರೆಕ್ಟಾಗಿ ಹೇಳಿದ್ನ, ಎಲ್ಲ ನೀಟಾಗಿ ನೋಡಿ. ಏನೇನು ಹೇಳಿದೆ ಇದರಲ್ಲಿ, ಫಸ್ಟಿಗೆ ರೋಗಗಳ ಬಗ್ಗೆ ತೋರಿಸಿದೆ, ಮತ್ತು ನೆಕ್ಸ್ಟು ನಮ್ಮ ರಿಸಲ್ಟ್ ಬಗ್ಗೆ ತೋರಿಸಿದೆ, ಅವುಗಳ ಗುಣಲಕ್ಷಣಗಳೆಲ್ಲ ಹೇಳಿದೆ, ರಿಸಲ್ಟು ತೋರಿಸಿದೆ, ಮಾಡೋ ವಿಧಾನ ತೋರಿಸಿದೆ, ಹೆಂಗೆ ಬೆಳಿಬೇಕನ್ನೋ ತೋರಿಸಿದೆ, ಎಲ್ಲ A to Z ಸಮಗ್ರವಾಗಿ ತೋರಿಸಿ ಹೇಳಿದ್ದೀನಿ. ಇದನ್ನೇ ಫಾಲೋ ಮಾಡಿ. ಸೊ ಧನ್ಯವಾದಗಳಿಗೆ, ನಿಮ್ಮ ಸಂಜಯ್ ನಾಗರ ಟ್ರೇಡರ್ಸ್ ಮಂಜುನಾಥ್. ಮತ್ತು ಒಂದು ಲೈನು ನಮ್ಮ ಈಗ ನಮ್ಮ ಬಗ್ಗೆ ಏನೋ ಔಷಧಿ ತಗೊಂಡು ಹೊಡೆದ್ಮೇಲೆ ಇನ್ನೊಂದ್ಸರಿ ಹೊಡೆದ್ರೆ ಸರಿ ಆಗ್ತದೆ. ನೀವು ತೊಗೊಂಡು ಔಷಧಿ ಹೊಡೆದಕ್ಕೆ ತೃಪ್ತಿ ಐತಾ? ಹಾಂ, ಈಗ ರಿಸಲ್ಟೇ ಬರಲಿಲ್ಲ, ಸುಮ್ಮನೆ 40,000 ರೂಪಾಯಿ ಔಷಧಿ ದಂಡ ಮಾಡಿದೆ ಅಂದ್ರೆ ಭಾರಿ ಬೇಜಾರಾಗ್ತದೆ. ನನಗೆ ಕರೆ ಕಳಿಸ್ತೀನಿ. ಮತ್ತೆ ನಾ ರೈತ ಬಾಂಧವ್ರಿಗೆ ಹೇಳ್ತೀನಿ, ನೀವು ಫೋಟೋ ಹಾಕ್ರಪ್ಪ, ಫೋಟೋ ನೋಡಿದರೆ ನಾನು ಇಂಥದೇ ರೋಗ, ಹಿಂಗೆ ಗೊಬ್ಬರ ಹಾಕಿರೋ ಔಷಧಿ ಮಾಡಿದ್ರಿ, ನೆಲ ಸಮೇತ ಬರೋಂಗೆ ಹಾಕಿಬಿಟ್ರೆ 100% ನಾನು ಹೇಳ್ತೀನಿ ಇದು ಹಿಂಗೆ ವ್ಯವಸಾಯ ಮಾಡ್ಕೊಂಬಂದಿರಿ ಕೃಷಿಯನ್ನಂತ. ನಾನು ಫೀಲ್ಡಿಗೆ ಬರಲೇಬೇಕಂತ ನಾನು ಕಾಯಬೇಡ್ರಿ ಸರ್. ನೀವು ಫೀಲ್ಡಿಗೆ ಬರ್ರಿ ಅಂತೀರಿ, ನಾನು ಹೇಳ್ತೀನಿ ನಾನು ಎಷ್ಟೆಷ್ಟೋ ದೂರದಿಂದ ಬರ್ತೀನಿ. ನನ್ನ ಕೆಲಸ, ನನ್ನ ಅಂಗಡಿ, ನನ್ನ ಕಮಿಟ್ಮೆಂಟ್ ಎಲ್ಲ ಬಿಟ್ಟು ನನಗೆ ಆಮೇಲೆ ಅಲ್ಲಿ ಬಂದಾಗ ಏನು ಅನ್ಸುತ್ತೆ ಅಂದರೆ, ಏನೇ ಮಾಡಿದ್ರು ಯಾರೇ ಮಾಡಿದ್ರು ಎಕನಾಮಿಕಲಿ ದುಡ್ಡಿಗೋಸ್ಕರನೇ ಮಾಡೋದು. ದುಡ್ಡು ಬಿಟ್ಟರೆ ಯಾರು ಮಾಡೋಕ್ಕಾಗಲ್ಲ. ಒಬ್ಬನಿಗೆ ದಾನ ಮಾಡ್ಬೇಕಂದ್ರೂ ದುಡ್ಡು ಬೇಕು, ಒಂದು ದೇವ್ರ ಮೂರ್ತಿ ತಗೊಂಡು ಕೈ ಮುಗಿತಾನಂದ್ರೂ ದುಡ್ಡು ಬೇಕು. ನಾನಿಲ್ಲ, ನನ್ನ ಫೀಲ್ಡ್ ಚಾರ್ಜ್ ಕೇಳಿದಾಗ ನೀವೊಂಥರ ನಮಗೆ ಕೆಲವೊಬ್ಬರು ಭಾಳ ಕಡಿಮೆ ಕೊಡ್ತೀರಿ. ನಂಗೆ ಭಾಳ ಬೇಜಾರಾಗ್ಬಿಡ್ತೈತೆ. ಅಯ್ಯೋ ಅಲ್ಲಿಂದ ಇಲ್ಲಿಗೆ ಇಷ್ಟು ದೂರ ಬಂದು ಇದು ಯಾಕೆ ಬೇಕಪ್ಪ ಅನ್ಸ್ಬಿಟ್ಟನು ಬೇಜಾರಾಗಿ ಹೇಳ್ತದೆ ನಾ ಮಾತಿದ್ನ. ಅವಾಗ ಏನಾಗ್ತೈತಿ, ನಮಗೂ ಬೇರೆ ಕಡೆ ಹೋಗೋ ಮನಸ್ಸಿರಲ್ಲ. ಹಂಗಂತ ನಾನು ಹೆಂಗೆ ಬೇಕಾದಂಗೆ ಕೇಳಲ್ಲ. ನಂದು ಹೆಂಗಪ್ಪ ಅಂದರೆ ನನ್ನ ಎಫರ್ಟ್ ಎಷ್ಟು ಇರ್ತೈತೆ ಅಷ್ಟೇ ಫೀಸ್ ಇಸ್ಕೊಳ್ಳೋದು. ಹೆಂಗೆ ಅಂದರೆ, ಒಬ್ಬ ಮನುಷ್ಯ ಕರೆಕ್ಟಾಗಿ ಎಷ್ಟು ಊಟ ಮಾಡಿದ್ರೆ ಅವ್ನು ಆರೋಗ್ಯಕರವಾಗಿರ್ತೈತೆ ಅಷ್ಟೇ ತೊಗೊಳೋದು. ನಾನು ಹೆಚ್ಚಿಗೆ ಕೊಟ್ಟಿರೋ ಎಷ್ಟೋ ಜನಗಳು ಮತ್ತು ಒಳ್ಳೆ ಫೀಸ್ ಕೊಟ್ಟೋಗಿದ್ದೀನಿ. ಮತ್ತು ಕಡಿಮೆ ಕೊಟ್ಟರು ನನಗೂ ಬೇಜಾರಾಗ್ತದೆ. ಅದಕ್ಕೆ ಹೇಳಿದ್ದೀನಿ ನಾನು, ನಂಗೆ ಎಷ್ಟು ಬೇಕು ಅಷ್ಟೇ ಕಂಫರ್ಟಬಲ್ ಇಸ್ಕೊಳೋದು. ಯಾರು ಫೀಸ್ ಸ್ಟ್ರಕ್ಚರ್ ಹೆಂಗೋ ಗೊತ್ತಿಲ್ಲ. ನಾನು ಹೆಚ್ಚಾಗಿ ನನ್ನ ಪ್ಲೇಸಲ್ಲಿ, ರೈತನ ಪ್ಲೇಸಲ್ಲಿ ನಿಂತ್ಕೊಂಡೆ ನಾನು ಯೋಚನೆ ಮಾಡಿ ಒಂದು ಕನ್ಸಲ್ಟೆನ್ಸಿ ಫೀಸ್ ಆಗಿರ್ಬೋದು, ಔಷಧಿ ಬರೆಯೋದಾಗಿರ್ಬೋದು ಎಲ್ಲ ನೋಡೋದು. ರೈತ ಮತ್ತು ಗಿಡ ಇವೆರಡನ್ನೂ ಅಳತೆ ಮಾಡೇ ನಾನು ಔಷಧಿ ಬರೆಯೋದು. ಹಂಗೆ ಹೆಚ್ಚುವರಿ ಏನಾಗಲ್ಲ. ಸೊ ಇಷ್ಟು ಮಾಹಿತಿ ಸಿಕ್ತಂತ ತಿಳ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾತಣ್ಣ. ಓಕೆ, ಧನ್ಯವಾದಗಳು.